ಆರ್ಎಸ್ಎಸ್ ಪ್ರಾರ್ಥನೆ ಹಾಡಿದ ಬಳಿಕ ಎದ್ದಿದ್ದ ವಿವಾದದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ನಾನು ತಪ್ಪು ಮಾಡಿದ್ದೀನಿ ಅಂದ್ರೆ ಕ್ಷಮೆ ಕೇಳ್ತೀನಿ. ಯಾರ ಮನಸ್ಸು ನೋಯಿಸೋದಕ್ಕೆ ನನಗಿಷ್ಟ ಇಲ್ಲ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠನಾಗಿದ್ದೇನೆ ಅಂತ ಹೇಳಿದ್ದಾರೆ. ನನ್ನ ಪಕ್ಷ ನಿಷ್ಠೆ ಬಗ್ಗೆ ಅನುಮಾನ ಪಡ್ತಿರೋರು ಮೂರ್ಖರು ಅಂತ ಬಿಕೆ ಹರಿಪ್ರಸಾದ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನನ್ನ ಇತಿಹಾಸ ಬದ್ಧತೆಯನ್ನ ಕೆಲವರು ಪ್ರಶ್ನಿಸಿದ್ದಾರೆ. ವಿದ್ಯಾರ್ಥಿ ಜೀವನದಿಂದ ಇಲ್ಲಿವರೆಗೆ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ದಾರೆ. ನನ್ನ ಧರ್ಮ ಬಿಡೋದಕ್ಕೆ ನಾನು ತಯಾರಿಲ್ಲ ಅಂತಾನು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ. ಎಲ್ಲಾ ಧರ್ಮಗಳಲ್ಲೂ ನಂಬಿಕೆ ಇಟ್ಟಿದ್ದೇನೆ. ದೇವನೊಬ್ಬ, ನಾಮ ಹಲವು ಅಂತ ನಂಬಿದ್ದೇನೆ ಅಂತ ಡಿಕೆಶಿ ಹೇಳಿದ್ದಾರೆ. ಆರ್ಎಸ್ಎಸ್ ಪ್ರಾರ್ಥನೆ ಹಾಡಿದ್ದಕ್ಕೆ ಡಿಸಿಎಂ ಡಿಕೆ ಕ್ಷಮೆಗೆ ಸಿದ್ಧ ಎಂಬ ಹೇಳಿಕೆ ಬಗ್ಗೆ ಕ್ಷಮೆಗೆ ಆಗ್ರಹಿಸಿದ್ದ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯಿಸಿದ್ದಾರೆ. ಡಿಕೆ ನಾನು ಕಾಂಗ್ರೆಸ್ ಪಕ್ಷ ಕಟ್ಟಿದ್ದಲ್ಲ, ಸುಮಾರು ದಶಕಗಳ ಹಿಂದೆ ಯಾರೋ ಕಟ್ಟಿದ ಪಕ್ಷ ಇದು. ಈ ಪಕ್ಷದ ಅಧ್ಯಕ್ಷರಾಗಿ ಪ್ರಾರ್ಥನೆ ಹೇಳಿದ್ದು ತಪ್ಪು ಅಂತ ಹೇಳಿದ್ದಾರೆ. ಚಿನ್ನಯ್ಯ ತಂದಿದ್ದ ಬುರುಡೆಯ ಬಗ್ಗೆ ಟಿವಿ9ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ಬುರುಡೆಯ ಕುರಿತ ಎಫ್ಎಸ್ಎಲ್ ವರದಿ ಟಿವಿ9ಗೆ ಲಭ್ಯವಾಗಿದೆ. ಅತ್ಯಾಚಾರ ಮಾಡಿ ಹೂತಿದ್ದ ಬುರುಡೆ ಅಂತ ತಂದಿದ್ದಂತ ಬುರುಡೆ ನಿಜಕ್ಕೂ ಪುರುಷನದ್ದು ಅಂತ ಹೇಳಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಇದ್ದೆ ಅಂತ ದೂರುದಾರ ಚಿನ್ನಯ್ಯ ಆರೋಪದ ಬೆನ್ನಲ್ಲೇ ಇದೀಗ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳದ ತಿಮರೋಡಿಯಲ್ಲಿರುವ ಮಹೇಶ್ ಶೆಟ್ಟಿ ಮನೆಗೆ ದಾಳಿಯನ್ನು ನಡೆಸಿದ್ರು. ಸತತ 5 ಗಂಟೆಗಳಿಂದ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯಲ್ಲಿರುವ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದಲ್ಲಿ ಚಿನ್ನಯ್ಯ ಸಮ್ಮುಖದಲ್ಲಿಯೇ ಎಸ್ಐಟಿ ಶೋಧವನ್ನು ನಡೆಸಿದೆ. ಸಿಸಿಟಿವಿಯ ಹಾರ್ಡ್ ಡಿಸ್ಕ್ ಅನ್ನ ಜಪ್ತಿ ಮಾಡಿದೆ. ಅಲ್ಲದೆ ಚಿನ್ನಯ್ಯನ ಮೊಬೈಲ್ ಕೂಡ ಪತ್ತೆಯಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸಕ್ಕೆ ಚಿನ್ನಯ್ಯನನ್ನ ಕರೆದುಕೊಂಡು ಬಂದಿದ್ಯಾರು? ಆತ ಎಲ್ಲಿ ಕೂತ್ಕೊಳ್ತಾ ಇದ್ದ? ಯಾವ ಕೋಣೆಯಲ್ಲಿ ಮಲಗ್ತಾ ಇದ್ದ? ತಿಮರೋಡಿ ಮನೆಯ ಹತ್ರ ಎಲ್ಲೆಲ್ಲಿ ಚಿನ್ನಯ್ಯ ಓಡಾಡಿದ್ದ? ಯಾರನ್ನ ಭೇಟಿ ಆಗ್ತಾ ಇದ್ದ ಅನ್ನೋದ್ರ ಬಗ್ಗೆನೂ ಕೂಡ ಎಸ್ಐಟಿ ಮಹಜರ್ ಮಾಡಿದೆ. ತಿಮರೋಡಿ ಮನೆಯನ್ನೇ ಚಿನ್ನಯ್ಯ ಹಲವು ಸಂದರ್ಶನ ಮಾಡಿರುವುದು ಕೂಡ ಬಯಲಾಗಿದೆ. ಅವರ ಮನೆಯಲ್ಲೇ ಇದ್ದುಕೊಂಡು ಇನ್ನು ಯೂಟ್ಯೂಬ್ ಚಾನೆಲ್ಗಳಿಗೆ 20 ರಿಂದ 25 ಸಂದರ್ಶನವನ್ನ ಕೂಡ ನೀಡಿದ್ದ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಮನೆಯನ್ನ ಮಹಜರ್ ಮಾಡಿದ್ದಾರೆ. ಬುರುಡೆ ಗ್ಯಾಂಗ್ನ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಪುಣೆಯಲ್ಲಿ ವಕೀಲರನ್ನ ಕೂಡ ಈ ಗ್ಯಾಂಗ್ ಭೇಟಿ ಮಾಡಿ ಬಂದಿತ್ತು ಅಂತ ಎಸ್ಐಟಿ ತನಿಖೆಯಲ್ಲಿ ತಿಳಿದು ಬಂದಿದೆ. ಹೀಗಾಗಿ ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪವನ್ನ ಪಕ್ಕಾ ಪ್ಲಾನ್ ಮಾಡಿ ಷಡ್ಯಂತ್ರ ರೂಪಿಸಿರುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಉಜಿರೆಯಲ್ಲಿರೋ ಮಹೇಶ್ ಶೆಟ್ಟಿ ತಿಮರೋಡಿ ಅಲ್ಲದೆ ಆತನ ಸಹೋದರನಿಗೂ ಕೂಡ ಎಸ್ಐಟಿ ಶಾಕ್ ನೀಡಿದೆ. ಮಹೇಶ್ ಶೆಟ್ಟಿ ಸಹೋದರ ಮೋಹನ್ ಶೆಟ್ಟಿ ಮನೆಯಲ್ಲಿ ಶೋಧವನ್ನು ನಡೆಸಲಾಗಿದೆ. ಎರಡೂ ಮನೆಯಲ್ಲಿ ಎಸ್ಐಟಿ ಶೋಧ ನಡೆಸಿದೆ. ಧರ್ಮಸ್ಥಳ ಪ್ರಕರಣದ ಆರೋಪಿ ಚಿನ್ನಯ್ಯನ ಮತ್ತೊಂದು ಮಹತ್ವದ ದೃಶ್ಯ ಟಿವಿ9ಗೆ ಲಭ್ಯವಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯ ಚಿನ್ನಯ್ಯ ಕಾರ್ನಲ್ಲಿ ಹೋಗ್ತಾ ಇರುವಂತಹ ವಿಡಿಯೋ ಸಿಕ್ಕಿದೆ. ಹೆಣ ಹೂತಿದ್ದ ಜಾಗ ತೋರಿಸ್ತೀನಿ ಅಂತ ಹೋಗ್ತಾ ಇದ್ದಂತ ಚಿನ್ನಯ್ಯ ನಂತರ ಉಜಿರೆಯಲ್ಲಿರುವ ತಿಮರೋಡಿ ಮನೆಗೆ ಹೋಗ್ತಿದ್ದ. ಧರ್ಮಸ್ಥಳ ಬುರುಡೆ ಕೇಸ್ಗೆ ಮತ್ತೊಂದು ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಬುರುಡೆ ಗ್ಯಾಂಗ್ ರಾಜ್ಯದ ಪ್ರಖ್ಯಾತ ಸ್ವಾಮೀಜಿಯನ್ನ ಭೇಟಿ ಮಾಡಿತ್ತು ಅನ್ನುವಂತ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ಸ್ವಾಮೀಜಿ ಭೇಟಿಯಾಗಿದ್ದ ವಿಡಿಯೋ ತಿಮರೋಡಿ ಬಳಿ ಇದೆ ಅಂತ ಚಿನ್ನಯ್ಯ ಎಸ್ಐಟಿಗೆ ಹೇಳಿದ್ದಾನೆ. ಚಿನ್ನಯ್ಯನ ಎರಡನೇ ಹೆಂಡತಿ ಮಲ್ಲಿಕಾ ಟಿವಿ9 ಜೊತೆ ಮಾತನಾಡಿದ್ದಾರೆ. ಕಳೆದ 2 ತಿಂಗಳಿಂದ ಚಿನ್ನಯ್ಯ ಸಂಪರ್ಕದಲ್ಲಿ ಇಲ್ಲ. 17 ವರ್ಷದ ಹಿಂದೆ ನಾನು ಚಿನ್ನಯ್ಯನನ್ನ ಮದುವೆ ಆಗಿದ್ದೆ. ಚಿನ್ನಯ್ಯ ಜೊತೆ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ. 7 ವರ್ಷಗಳ ಕಾಲ ಅಲ್ಲಿ ಇದ್ದೆ ಅಂತ ಹೇಳಿದ್ದಾರೆ. ನಾವುಗಳು ಕೂಡ ಹಿಂದೂಗಳೇ ಅಂತ ಚಿನ್ನಯ್ಯ ಪತ್ನಿ ಮಲ್ಲಿಕಾ ಸ್ಪಷ್ಟಪಡಿಸಿದ್ದಾರೆ. ಬೇಕಾದ್ರೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಮೇಲೆ ಪ್ರಮಾಣ ಮಾಡಿ ಆಣೆ ಮಾಡ್ತೀನಿ, ಆದ್ರೆ ಹಿಂದೂಗಳಲ್ಲ ಅಂತ ಅಪಪ್ರಚಾರ ಮಾಡಲಾಗ್ತಾ ಇದ್ದು ಭಯ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸಕ್ಕೆ ಪೊಲೀಸ್ ನಿರ್ದೇಶಕ ಸಲೀಂ ಭೇಟಿ ನೀಡಿದ್ರು. ಬೆಂಗಳೂರಿನ ಸದಾಶಿವನಗರದಲ್ಲಿರೋ ಪರಮೇಶ್ವರ್ ನಿವಾಸಕ್ಕೆ ಆಗಮಿಸಿದ ಡಿಜಿಪಿ ಧರ್ಮಸ್ಥಳ ಕೇಸ್ನ ತನಿಖೆ ಬಗ್ಗೆ ಮಾಹಿತಿಯನ್ನು ನೀಡಿದರು. ಸುಮಾರು 1 ತಾಸು ಭೇಟಿ ಬಳಿಕ ಸಲೀಂ ವಾಪಸ್ ತೆರಳಿದ್ದಾರೆ. ಮಹೇಶ್ ಶೆಟ್ಟಿ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿದ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಎಸ್ಐಟಿ ಏನ್ ಬೇಕು ಅದನ್ನ ತನಿಖೆ ಮಾಡ್ತಾ ಇದೆ. ನಮಗೆ ಹೇಳಿ ಎಸ್ಐಟಿ ಅವರು ದಾಳಿ ಮಾಡಲ್ಲ ಅಂತ ಹೇಳಿದ್ದಾರೆ. ಬುರುಡೆ ಪ್ರಕರಣವನ್ನ ಎನ್ಐಎ ತನಿಖೆಗೆ ನೀಡುವ ಅಗತ್ಯ ಇಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಸಮರ್ಪಕವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ತನಿಖೆಯಲ್ಲಿ ಲೋಪ ಕಂಡು ಬಂದ್ರೆ ಅದು ಬೇರೆ ಪ್ರಶ್ನೆ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ರೌಡಿ ಶೀಟರ್ ಬಿಕ್ಲು ಶಿವು ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗನ ಬಂಧನವಾಗಿದೆ. ಕೊಲಂಬೋದಿಂದ ದೆಹಲಿ ಏರ್ಪೋರ್ಟ್ಗೆ ಬಂದಂತ ಜಗ್ಗನನ್ನ ಸಿಐಡಿ ಪೊಲೀಸರು ದಸ್ತಗಿರಿ ಮಾಡಿದ್ದಾರೆ. ಈಗಾಗಲೇ ಜಗ್ಗನನ್ನ ಸಿಐಡಿ ಕಚೇರಿಗೆ ಕರೆತರಲಾಗಿದೆ. ಬಿಕ್ಲು ಶಿವ ಕೇಸ್ನ ಪ್ರಮುಖ ಆರೋಪಿ ಹಲವು ದಿನಗಳಿಂದ ತಲೆಮರೆಸಿಕೊಂಡಿದ್ದ. ಆರೋಪಿ ವಿರುದ್ಧ ಸಿಐಡಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿತ್ತು. 2 ದಿನಗಳ ಹಿಂದೆ ದುಬೈನಿಂದ ಶ್ರೀಲಂಕಾಗೆ ಬಂದಿದ್ದ. ಶ್ರೀಲಂಕಾ ಕೊಲಂಬೋ ಏರ್ಪೋರ್ಟ್ನಿಂದ ದೆಹಲಿಗೆ ಬಂದಿದ್ದಾಗ ಜಗ್ಗನನ್ನ ಪೊಲೀಸರು ಬಂಧಿಸಿದ್ದಾರೆ.
ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ಜನ ಹೂ ಹಣ್ಣು ಪೂಜಾ ಸಾಮಗ್ರಿ ಖರೀದಿಯಲ್ಲಿ ನಿರತರಾಗಿದ್ದಾರೆ. ಹೂವು ಹಣ್ಣು ದರ ಏರಿಕೆ ನಡುವೆನೂ ಕೂಡ ಗ್ರಾಹಕರು ವ್ಯಾಪಾರದಲ್ಲಿ ತೊಡಗಿದ್ದಾರೆ. ಮೈಸೂರು ದಸರಾಗೆ ಆಗಮಿಸಿರುವ 2ನೇ ಗಜಪಡೆಯ ತೂಕ ಪರಿಶೀಲನೆ ಮಾಡಲಾಗಿದೆ. ಶ್ರೀಕಂಠ 5540 ಕೆಜಿ ಇದ್ದಾರೆ. ಸುಗ್ರೀವ 5545 ಕೆಜಿ, ಗೋಪಿ 4990 ಕೆಜಿ, ರೂಪ 3320 ಕೆಜಿ, ಹೇಮಾವತಿ 2440 ಕೆಜಿ ಇದ್ದಾರೆ. ತೂಕ ಪರಿಶೀಲನೆ ನಂತರ ಆನೆಗಳಿಗೆ ಪ್ರತಿನಿತ್ಯ ಪೌಷ್ಟಿಕ ಆಹಾರ ನೀಡಲಾಗುತ್ತೆ.